ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಯಾವಾಗಲೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆ ನಿಂತರ ಕೆಲಸನ ಸ್ಟಾರ್ಟ್ ಮಾಡಿ ಕಂಪ್ಲೀಟು ಆಗೈತಿ. ಸೊ ಹಂಗಾಗಿ ಕ್ಲಿಪ್ನ ತೊಗೊಳಕ್ಕಾಗಿಲ್ಲ. ನಮ್ಮ ಮನೆಯವರು ಬೆಳಗ್ಗೆ ಅಡುಗೆನ ಅಂದ್ರೆ ಟಿಫನ್ ಒಯ್ದಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಅವ್ರದ್ದು ಅಲ್ಲಿ ಏನೇ ಇವತ್ತು ಕೋಬ ಆದಂಥ, ಸೊ ಹಂಗಾಗಿ ಅಲ್ಲಿ ಊಟ ಕೊಡ್ತಾರೆ ಅಂತ ಹೇಳಿದರು, ಹೋಗ್ಯಾರ. ಇವಾಗ ನಾನು ಸ್ವಲ್ಪ ರೈಸ್ ಇತ್ತು, ಅದಕ್ಕೇ ಎಗ್ ಒಂದೆರಡು ಎಗ್ ತಂದು ಅಂಗಡಿಗೆ ಹೋಗಿ ಹಾಲು ತೊಗೊಂಡ್ಬಂದಿದ್ದೀನಿ. ನಮ್ಮನೆಯವರು ಹಾಲು, ಬಿಸ್ಕಿಟ್, ಎಗ್ ಒಂದಿಷ್ಟು ಚಾಕ್ಲೇಟ್ ತೊಗೊಂಡ್ಬಂದಿದ್ದೀನಿ. ತಿಂದಾರ. ಆ ಥರದಾಗ ಒಂದು ಸಪ್ಪಂದು ಉಪ್ಪು ಹಾಕಿ ಕೊಡ್ತೀನಿ. ಎಗ್ ತಿಂದಾನ ಅವನು. ಇವಾಗ ನಾನು ಊಟ ಮಾಡಬೇಕು. ಎಗ್ ರೈಸ್ ಮಾಡೀನಿ ಫ್ರೆಂಡ್ಸ್. ಸ್ವಲ್ಪ ಹೆಚ್ಚೈತಿ, ಅನ್ನಿತ್ತು, ಇಲ್ಲಾಂದ್ರೆ ಅನ್ನ ವೇಸ್ಟ್ ಆಗ್ತಿತ್ತು ಅದು. ಯಾಕಂದ್ರೆ ನಿನ್ನೆ ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ನಾನು ಜಾಸ್ತಿ ಮಾಡಿದ್ನಿ. ಅಂದರೆ ಯಾಕೆ ಹೋಗೋದು ಟಿಫನ್ ಊಟ ಮಾಡೀನಿ ನಾನು, ಮತ್ತು ಜಾಸ್ತಿ ಟಿಫನ್ ಒಯ್ತೀನಿ ಅನ್ನ, ರೈಸ್ ಜಾಸ್ತಿ ಮಾಡಿದ್ನಿ. ಬಟ್ ಅವ್ರು ಬರಲೇ ಇಲ್ಲ. ಸಂಜೆ ನಾವು ಊಟ ಮಾಡಿದ್ರು ಇನ್ನೂ ಮಿಕ್ಕಿತ್ತು. ಸೊ ಹಾಗಾಗಿ ಅದನ್ನ ಎಗ್ ರೈಸ್ ಮಾಡ್ಕೊಂಡು ಅಂದ್ಕೊಂಡು ಬಿಸಿದು ಎಗ್ ರೈಸ್ ಮಾಡ್ಕೊಂಡೆ ಫ್ರೆಂಡ್ಸ್. ಬಟ್ಟೆ ಇದೆಲ್ಲ ತೊಳೆದು ಹಾಕೀನಿ, ಕಸನೂ ಗುಡಿಸೀನಿ. ಇವಾಗ ಊಟ ನಾಷ್ಟ ಮಾಡೋಣ ಬರ್ರಿ, ತೋರಿಸ್ತೀನಿ ಬರ್ರಿ. ನಾನು ಇಲ್ಲಿ ಫ್ರೆಂಡ್ಸ್ ಎಗ್ ರೈಸ್ ಮಾಡಿದ್ದೆ ನಾನು ಬೆಳಗ್ಗೆನೆ. ಅಂದ್ರೆ ಅವರು ಹೋದ ಬೆಳಗ್ಗೆ ಎಗ್ ರೈಸ್ನ ಮಾಡಿದ್ದೆ, ಸಿಂಪಲ್ಲಾಗಿ ಎಗ್ ರೈಸ್ನ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ನೀವು ಅನ್ಬೋದು, ಏನು ಸಿಸ್ಟರ್ ಗಣೇಶ ಚತುರ್ಥಿ ಐತಿ, ನೀವು ಎಗ್ ರೈಸ್ ಮಾಡಿರುತ್ತೆ. ಇದು ಓಲ್ಡ್ ವಿಡಿಯೋಸ್ ಅದಾವೆ ಫ್ರೆಂಡ್ಸ್. ಯಾಕಂದ್ರೆ ಒಂದು ವಾರ ಆಯಿತು ನಾ ಗಣೇಶ ಚತುರ್ಥಿ ಅದಂತ ಅಂಕೇರಿ ಇಲ್ಲಿ ನಮಗೇನು ವಾಯ್ಸ್ ಓವರ್ ಕೊಡೋಕೆ ಟೈಮಿಗೆ ಸಿಗಾಕತ್ತಿಲ್ಲ. ಯಾಕಂದ್ರೆ ಫುಲ್ ಮಹಾರಾಷ್ಟ್ರ ಅಂತೂ ಫುಲ್ ಡಿ ಜೆ ಹಚ್ಚಿರ್ತಾರೆ. ಬರೋ ದಿನ 3 ದಿನ ಇರುತ್ತೆ, ಆವಾಗ ಅಷ್ಟೊಂದು ಡಿ ಜೆ ಇರುತ್ತೆ. ಸೊ ಹಾಗಾಗಿ ನನಗೆ ಯಾವುದೋ ಥರ ವಿಡಿಯೋನ ಹಾಕೋಕ್ಕಾಗಿಲ್ಲ. ವಿಡಿಯೋ ಆಗದೇ ಇರೋ ಕಾರಣನೂ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಗೆ ಫಸ್ಟಿಗೆ ಕ್ಲಾರಿಟಿ ಕೊಟ್ಬಿಟ್ಟಿನಿ. ಸೊ ಹಂಗೇ ಫ್ರೆಂಡ್ಸ, ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಹೊರಗೆ ಬಂದ್ವಿ. ಬಟ್ಟೆನ ತೊಳೆದು ಹಾಕಿ ಎಲ್ಲ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿರ್ತೀನಿ. ಇದು ಮಳೆ ಬಂದಿದ್ದಲ್ಲ ಫ್ರೆಂಡ್ಸ, ಜಸ್ಟ್ ನಾವು ಬಟ್ಟೆ ತೊಳೆದು ಹಾಕಿದ್ವಲ್ಲ, ಅವೆಲ್ಲ ನೀರದು ಹಿಂಡಿದ್ದು ಆ ಥರ ಬಿದ್ದಿದ್ದು. ಮತ್ತು ಅದನ್ನು ಕಸ ಗುಡಿಸಿದ್ದೆ. ಯಾಕಂತಂದ್ರೆ ನನ್ನ ಮಕ್ಕಳು ಅಲ್ಲೇ ಓಡಾಡ್ತಿರ್ತಾರೆ, ಜಾರು ಬೀಳೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ. ಸೊ ಹಾಗಾಗಿ ಅವರೇ ಒಗಿಲಿ ನಾನೇ ಒಗಿಲಿ, ಅವರು ಒಂದು ಸತ ಹುಡುಕ್ತಾರೆ, ನಾವು ಒಂದು ಸತ ಹುಡುಕ್ತೇವೆ. ಅವ್ರ ಕೆಲಸನ ಅವ್ರು ಹುಡುಕ್ತಾರೆ, ನನ್ನ ಕೆಲಸನ ನಾನು ಕಸನ ಗುಡಿಸ್ತೀನಿ. ಸೊ ಹಾಗೇ ಫ್ರೆಂಡ್ಸ್, ಇಲ್ಲಿ ಇವರು ಊಟ ಮಾಡಾಕತ್ತಿದ್ರು. ಆಮೇಲೆ ಸ್ವಲ್ಪ ನಾನು ಊಟ ಮಾಡಿ ಮಲ್ಕೊಂಡು ಎದ್ದು ಬಂದು ನೋಡ್ತಾ ಇರ್ಬೋದು, ಇಲ್ಲಿ ಸಂಜೆ ಆಗಿತ್ತು ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಬಿಸಿಲಿತ್ತು, ಒಂದು ಸ್ವಲ್ಪ ನಳ್ಳಿತ್ತು. ಇವತ್ತೇನು ಮಳೆ ಬರಲ್ಲ ಅನಿಸ್ತಿತ್ತು. ಸೊ ಹಾಗಾಗಿ ನೋಡಿ, ಫುಲ್ಲೆಲ್ಲ ಗ್ರೀನರಿ. ನಮ್ಮ ಮನೆ ಮುಂದಂತರೂ ಮುಂಜಾನೆ ಎದ್ದು ಹೊರಗೆ ಹೋದ್ವಿ ಅಂದ್ರೆ ಗ್ರೀನರಿ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಕಣ್ಣು ತುಂಬ ಗ್ರೀನರಿ. ಅದೊಂದು ನೋಡೋಕೊಂದು ಖುಷಿ ನಮ್ಗೆ. ಸೊ ಹಾಗಾಗಿ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜಾಗ ಬಿಟ್ಟಾರೆ ನೋಡಿ ಫ್ರೆಂಡ್ಸ್. ಈ ಬಿಲ್ಡಿಂಗಕ್ಕೆ ನಮ್ಮ ಸೈಡ್ ಆದ್ರೆ ಅಯ್ಯೋ ಇಷ್ಟು ಜಾಗ ಬಿಡೋದ ಅಂತ, ಏನೋ 1-2 ರೂಮ್ ಆಯ್ತು ಅಂತ ಬಾಡಿಗೆ ಕೊಡೋಕೆ ಬರುತ್ತೆ ಅಂತ ಬಡ್ಕೊಂಡು ಇದನ್ನು ಮಾಡ್ತಾರೆ. ಇಲ್ಲಿ ಹಂಗಿಲ್ಲ ಫ್ರೆಂಡ್ಸ್, ಫಿಕ್ಸ್ ಗಾರ್ಡನ್ಕಂತ ಒಂದಿಷ್ಟು ಜಾಗ ಬಿಡ್ತಾರೆ. ಸೊ ಇಲ್ಲಿ ಏನಂತ ಪ್ರಾಮುಖ್ಯತೆ ಎದಕ್ಕೆ ಕೊಡ್ತಾರೆ ಅಂದರೆ, ಗಿಡ ಮರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಪ್ರತಿಯೊಂದು ಮನೆ ಮುಂದೆ ಗಾರ್ಡನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಾಗೇ ನಮ್ಮ ಮನೆಯವರು ಬಂದಿದ್ದರು, ಬಾಂಡೆ ಇದ್ದು ಫ್ರೆಂಡ್ಸ್, ಅವನ್ನ ಇಟ್ಟಿದ್ದೆ. ಯಾಕಂದ್ರೆ ಸ್ವಲ್ಪ ನಂಗೆ ಹುಷಾರಿಲ್ಲ ಅನ್ಸತ್ತಿತ್ತು. ಸೊ ಹಂಗಾಗಿ ಎಳ್ನೀರು ತೊಗೊಂಬಂದಿದ್ರು. ಸೊ ಇದಕ್ಕೇನೋ 50 ರೂಪಾಯಿ ಅಂತ ಫ್ರೆಂಡ್ಸ್. ಒಂದು ಎಳ್ನೀರು ತಂದು ಕಟ್ ಮಾಡಿ ಕೊಟ್ಟು ಹೋದರು, ನೀರು ತೆಗೆದು. ಯಾಕಂತಂದ್ರೆ ಸ್ವಲ್ಪ ಹೀಟು, ಸ್ವಲ್ಪ ನನಗೆ ಹುಷಾರಿಲ್ದಂಗೆ ಆಗತ್ತಿತ್ತು. ಸೊ ಹಾಗಾಗಿ ಎಳ್ನೀರು ತೊಗೊಂಬಂದರು. ಇವತ್ತು ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಗಣೇಶ ಚತುರ್ಥಿ ಇರ್ತೈತೆ ಫ್ರೆಂಡ್ಸ್. ಗೌರಿ ಹಬ್ಬಕ್ಕೆ ಅದೇನೋ ಸೂಟಿ ಅಂತ ಇಲ್ಲಿ. ಸೊ ಹಾಗಾಗಿ ಮತ್ತು ಹೋಗಲೇ ಇಲ್ಲ. ಈಗ ಚಹಾ ಕುಡ್ತೀವಿ ಫ್ರೆಂಡ್ಸ. ಚಹಾ ಕುಡಿದು ಇಲ್ಲಿ ಹಾಲು ಕಾಯಕ್ಕೆ ಇಟ್ಟೀನಿ. ಹಾಸ್ಪಿಟಲ್ಗೆ ಹೋಗೋದೇ ಆಗವಲ್ಲಾಗೈತಿ. ಈಗಂತರೂ ಒಂದು 3-4 ದಿನ ಈ ಹಬ್ಬ ಮುಗಿತಾನ ಹೋಗೋದೇ ಆಗಲ್ಲ ಫ್ರೆಂಡ್ಸ್. ನಾನು ಇಲ್ಲಿ ವಾಯ್ಸ್ ಓವರ್ ಕೊಡತ್ತೀನಿ. ನಮ್ಮ ಓನರ್ ಕೋಳಿ ಕೂಗಾಕೋತೈತಿ. ಯಾಕಪ್ಪ ಅಂತಂದ್ರೆ ಫುಲ್ಲು ರಶ್ ಫ್ರೆಂಡ್ಸ್. ಇಲ್ಲೆಲ್ಲ ಮಹಾರಾಷ್ಟ್ರ ಒಳಗಂತೂ 3 ದಿನ ಆಯಿತು. ಪಾಪ ನಮ್ಮ ಮನೆಯವರಿಗೆ ಗಾಡಿ ತರೋದೇ ಒಂದು ದೊಡ್ಡ ಟೆನ್ಷನ್ ಆಗೈತೆ, ಮನೆಗೆ ಬರೋದು. ಯಾಕಂದ್ರೆ ಫುಲ್ ರೋಡೆಲ್ಲ ಬ್ಲಾಕ್. ಅಲ್ಲೆಲ್ಲ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಹೋಗೋ ಹೊತ್ನಾಗ ಡಿ ಜೆ ತೊಗೊಂಬರ್ತಾರೆ. ಆಲ್ಮೋಸ್ಟ್ ಅಲ್ಲ, ಹೋಗೋ ಹೊತ್ನಾಗ ತೊಗೊಂಬರ್ತಾರೆ. ಒಬ್ರೊಬ್ರು ತರ್ತಾರೆ ಬರೋ ಹೊತ್ನಾಗ. ಇಲ್ಲಿ ಪ್ರತಿಯೊಂದು ಒಂದು ಗಲ್ಲಿಗೆ 2 ಥರ ಹೆಜ್ಜೆಗೆ ಒಂದೊಂದು ಗಣಪತಿ ಕೂಡ್ಸಿದ್ರೆ ಪ್ರತಿಯೊಬ್ಬರು ಡಿ ಜೆ ಹಚ್ಕೊಂಡು, ದೊಡ್ಡ ಡಿ ಜೆ ಹಚ್ಕೊಂಡು ತೊಗೊಂಬಂದು ಕೂಡಿಸ್ತಾರೆ ಫ್ರೆಂಡ್ಸ್. ಏನೋ ಒಂಥರ
ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಇಲ್ಲಿ ಹಬ್ಬ ನೋಡೋಕೆ. ಗಣೇಶ ಚತುರ್ಥಿ ಮಹಾರಾಷ್ಟ್ರ ಒಳಗೆ ನೋಡ್ಬೇಕು ಜೀವನದಾಗ ಒಂದ್ಸತಾರೆ ಅನಿಸುತ್ತೆ. ಮಸ್ತ್ ಅಂದ್ರೆ ಮಸ್ತ್ ಮಾಡಿರ್ತಾರೆ ಫ್ರೆಂಡ್ಸ್. ಹಾಗೇನೆ ನಾನು ಇಲ್ಲಿ ಬಟಾಟೆ ಬದ್ನೆಕಾಯಿ ಇತ್ತು, ಅದನ್ನು ಪಲ್ಯ ಮಾಡಿದ್ದೆ, ರೈಸ್ ಮಾಡಿಕೊಂಡೆ. ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತದಂತ ಅಂದರು. ಇಲ್ಲ ನೀವೇ ಮಾಡ್ಕೊಂಡು ತಿನ್ನಿರಿ ಅಂತಲೂ ಹೇಳಿದರು. ಸೊ ಹಾಗಾಗಿ ನನಗೆ ಆವಾಗ ಸ್ವಲ್ಪ ಮಾಡಿದ್ದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಪಲ್ಯ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ಇವಾಗ ಒಂದಿಷ್ಟು 1-2 ನಿಮಿಷ ಮುಚ್ಚಿಡ್ತೀನಿ. ಮುಚ್ಚಿಟ್ಟು ಅದನ್ನ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಮಹಾರಾಷ್ಟ್ರಲಿಂದ ನನ್ನ ವೀಡಿಯೋಸ್ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ. ಅಂದ್ರೆ ನನ್ನ ವೀಡಿಯೋಸ್ ಮಹಾರಾಷ್ಟ್ರ ಒಳಗೂ ನೋಡಕತ್ತಾರಂತ ಒಂದು ಖುಷಿ ಆಗುತ್ತೆ. ಹಾಗೇನೆ ಎಲ್ಲ ಅಡುಗೆ ಮಾಡಿಕೊಂಡು ಹೊರಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮೋಡ ಎಲ್ಲ ಏನೋ ಬೆಳ್ಳಗೆ ಐತಿ. ಇವತ್ತು ಮಳೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಾರು ಅಥರ್ವ ಅಲ್ಲಿ ನಿಂತು ಚಪ್ಪಲನ್ನ ಕೆಳಗೆ ಹೋಗಿದ್ರು. ಮತ್ತು ನಮ್ಮ ಓನರ್ ಆಂಟಿ ಹೋದರೆ ನಿಮ್ಮ ಚಪ್ಪಲ ಬರ್ರಿ ಅಂದರು. ಮತ್ತು ಹಂಗೆ ಹಾಕ್ಕೊಂಡು ಬಂದೆ. ಹಾಕ್ಕೊಂಡ್ಬಂದು ಇವಾಗೆಲ್ಲನೂ ಕಸ ಅದೆಲ್ಲ ಗುಡಿಸೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಪಲ್ಯ ಕೂಡ ರೆಡಿ ಆಗೈತಿ. ಇಲ್ಲಿ ಏನಪ್ಪ ಅಂತಂದ್ರೆ ಫ್ರೆಂಡ್ಸ, ಇಲ್ಲಿ ಇವ್ರ ಮನೆ ಒಳಗೆ 2 ಹೆಣ್ಮಕ್ಳು ಆಲ್ರೆಡಿ ಒಂದು ಹೇಳಿ ನಾನು ಪಾಪ ಅವ್ರು ನೋಡಿ ಫ್ರೆಂಡ್ಸ್. ಇವ್ರದ್ದು ಫ್ರೆಂಡ್ಸ ಇವಾಗ ನಮ್ಮ ಮನೆಯವರು ಬರಲ್ಲ ಅಂತಂದರು ಫ್ರೆಂಡ್ಸ್. ಅಂದ್ರೆ ಬರ್ತಾರೆ. ಸೊ ಅಲ್ಲಿ ಊಟ ಮಾಡಿ ಬರ್ತಾರಂತ. ಇವತ್ತೇನು ಪಾರ್ಟಿ ಕೊಡ್ತಾರಂತೆ ಕೆಲಸದ ಮೇಲೆ. ಸೊ ಹಂಗಾಗಿ ಎಲ್ಲಿ ಊಟ ಮಾಡ್ಕೊಂಡ್ಬರ್ತೀನಿ ಅಂದ್ರೆ ನೀನೇ ಏನಾರ ಮಾಡ್ಕೊಂಡ್ರೆ ಫ್ರೆಂಡ್ಸ್. ಕಾಯಿಪಲ್ಯನೂ ಖಾಲಿ ಆಗಿತ್ತು, ಏನೂ ಇರಲಿಲ್ಲ ಕಾಯಿಪಲ್ಯ. ಇವತ್ತು ಶನಿವಾರ ಅಲ್ಲ, ಸೊ ಹಾಗಾಗಿ ನಾಳೆನೇ ಕಾಯಿಪಲ್ಯ. ಅದ್ರಾಗ ಈ ವಾರ ನಾವು ಸಂತೆ ಮಾಡಿದ್ದಿಲ್ಲ. ಸೊ ಹಾಗಾಗಿ ಸಾಂಬಾರ್ಕಂತ ನೋಡಿದೆ ಏನು ಮಾಡ್ಬೇಕು ಅಂದ್ಕೊಂಡೆ. ಕಾಲ್ ಮಾಡಿ ಒಂಥರ ಪಲ್ಯ ತಂದು ಕೊಡು ಅಂತಂದೆ. ಇವಾಗ ನಾನು ದೂರ ಇದೀನಿ. ಆವಾಗಲೇ ಬಂದು ಎಳ್ನೀರು ಕೊಟ್ಟು ಹೋಗಿದ್ರು. ಇಲ್ಲ ನಾನು ದೂರ ಇದೀನಿ, ನೀನು ಏನಾರ ಮಾಡ್ಕೊತೀನಿ, ಇಲ್ಲಾಂದ್ರೆ ಅಂಗಡಿಗೆ ಹೋಗಿ ಏನಾರ ಎಗ್ ತೊಗೊಂಬಂದು ಎಗ್ ರೈಸ್ ಮಾಡ್ಕೊತೀನಿ ಅಂದ್ರೆ ನಾನು ಬೆಳಗ್ಗಿನ ಅದನ್ನೇ ಮಾಡಿದ್ದೆ. ಸೊ ಬೇಡ ಸ್ವಲ್ಪ ಏನಾದರೂ ವೆಜ್ ಮಾಡೋಣ ಅಂತ ಅಂದ್ಕೊಂಡು ನೋಡಿದೆ. ಕಾಯಿಪಲ್ಯ ಬಿಟ್ಟು ಹುಡುಕಾಡಿದೆ. ಒಂದೇ ಒಂದು ಬದ್ನೆಕಾಯಿ ಇತ್ತು, 2 ಬಟಾಟೆ ಇದು ಸಣ್ಣ ಸಣ್ಣ ಕೊಡ್ತೀನಿ. ಅವನ್ನ ಕಟ್ ಮಾಡಿಕೊಂಡು ಸ್ವಲ್ಪ ರೈಸ್ ಹಚ್ಕೊಂಡು ತಿಂದ್ರೆ ಆಯ್ತು ಅಂದ್ಕೊಂಡು ಅದನ್ನ ಪಲ್ಯ ಮಾಡೀನಿ ಫ್ರೆಂಡ್ಸ. ತೋರಿಸಿನಲ್ಲ ನಿಮಗೆ ಪಲ್ಯ. ಏನಂತಾರೆ ಕ್ವಿಕ್ಕಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಯಾವ ಥರ ಮಸಾಲೆ ಚಪಾತಿ ಉಪ್ಪಿನಕಾಯಿ ಬೇಕು ನೋಡಿ ಫ್ರೆಂಡ್ಸ್. ನಾನು ಚಪಾತಿ ಮಾಡಿಲ್ಲ, ಚಪಾತಿ ಉಪ್ಪಿನಕಾಯಿ ಬೇಕು. ಹಿಂಗೆ ಹುಡುಗರು ಇಲ್ಲಾರ್ದೆ ಬೇಡ್ತಾರೆ. ಇವಾಗ ಆ ಥರವಾಗ ಏನಂತಾರೆ ಸಜ್ಜಕ ಮಾಡಿ ತಿನ್ಸಿನಿ. 1 ಟೈಮ್ ಸಜ್ಜಕ ಕೊಡ್ತೀನಿ ಅವ್ನಿಗೆ. ಬೆಳಗ್ಗೆ ಇಲ್ಲಾಂದ್ರೆ ಸಂಜೆಗೆ ಇಲ್ಲ ಅಂದರೆ ಬೆಳಗ್ಗೆ ತಿಂದಾನು. ಇವಾಗ ನಾವು ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಆವಾಗಲೇ ತೋರಿಸಿದ್ನಲ್ಲ ಅಂಕಲ್ ಪಾಪರು ಏನಂತಾರೆ ಮಿಸ್ಸಸ್ ಊರಿಗೆ ಹೋಗ್ಯಾರ. ಅವ್ರ ಮಗಳು ಡ್ಯೂಟಿಗೆ ಹೋಗಿ ಬರ್ತಾರೆ. ಅಷ್ಟೊಂದು ಎಲ್ಲ ಕೆಲಸ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್. ಹೆಂಡತಿಗೋಸ್ಕರ ಮಾಡಲಿ ಮಕ್ಕಳಿಗೋಸ್ಕರ ಎಷ್ಟು ಕೆಲಸ ಮಾಡ್ತಾರೆ ಪಾಪ. ಯಾರು ಮಾಡಲ್ಲ ಇವಾಗ, ಮಾಡ್ತಾರೆ ಅಂದ್ರೆ ಹಿಂಗೆ ಜಾಸ್ತಿ ಮಾಡಲ್ಲ, ಕಡಿಮೆ. ಅವ್ರದ್ದು ನೋಡಿದ್ರೆ ನಂಗೆ ಒಂಥರ ಖುಷಿ ಆಗುತ್ತೆ. ಅವನ ತಂದೆ ಮಗಳ ಬಾಂಧವ್ಯ ಚಂದ ಐತಿ. ಹೆಣ್ಮಕ್ಳ ಮೇಲೆ ಎಷ್ಟು ಪ್ರೀತಿ ಅದಾರ. ತಂದೆ ಪ್ರೀತಿನೂ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಫ್ರೆಂಡ್ಸ್. ಆ ಪ್ರೀತಿ ಅಂತೂ ನಮ್ಮ ಲೈಫ್ ಒಳಗೆ ಸಿಗಲೇ ಇಲ್ಲ. ಇರಲಿ, ಅದನ್ನು ನಾವು ಕೇರ್ ಮಾಡ್ಕೊಳಂಗಿಲ್ಲ. ಒಂಥರ ಖುಷಿ ಆಗುತ್ತೆ. ಅವರೆಲ್ಲ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಅದು ಹುಡುಗಿ 7 ಗಂಟೆಗೆ ಬರುತ್ತಾ. 7 ಗಂಟೆಗೆ ಬಂದು ಬಳಕ ಆಮೇಲೆ ಅಡುಗೆ ಮಾಡ್ತಾಳೆ. ಅಷ್ಟೊನ್ನೊಟ್ಲಿ ಪಲ್ಯ ಮಾಡಿರ್ತಾರೆ, ಚಪಾತಿ ಒಂದು ಮಾಡ್ತಾಳೆ, ಎಲ್ಲ ಕೆಲಸ ಮಾಡಿಟ್ಟಿರ್ತಾರೆ. ಖುಷಿ ಆಗುತ್ತೆ ನನಗೆ ಇಂಥ ಸಪೋರ್ಟಿವ್ ಅಪ್ಪ ಸಿಕ್ಕ ಹೆಣ್ಮಕ್ಳು. ಅವ್ರು ಪುಣ್ಯವಂತರು. ಅಂದ್ರೆ 15 ವರ್ಷದ ಮೇಲೆ ಮಕ್ಕಳಾಗಿರ್ತಾರೆ ಫ್ರೆಂಡ್ಸ್ ಅವ್ರಿಗೆ. ಹಾಗಾಗಿ ಅವ್ರು ಭಾಳ ಖುಷಿ ಹೆಣ್ಮಕ್ಳ ಮೇಲೆ ಖುಷಿ ಅನ್ಸುತ್ತೆ ಫ್ರೆಂಡ್ಸ. ಒಂದು ಹೆಣ್ಣಿಗೆ ಅಪ್ಪನ ಪ್ರೀತಿಯರೇ ಸಿಗಬೇಕು, ಇಲ್ಲ ಗಂಡನ ಪ್ರೀತಿಯರೇ ಸಿಗಬೇಕು. ಎರಡೂ ಸಿಗಲಿಲ್ಲ ಅಂದ್ರೆ ನರಕಕ್ಕೆ ಹತ್ತತ್ತಿರುತ್ತೆ. ಸೊ ನಮ್ಮ ಥರ ಜೀವನ ನಮ್ಮದು ಐತಿ ಆ ಥರ ಏನು ಮಾಡೋಕ್ಕಾಗಲ್ಲ. ಮತ್ತೊಬ್ರದ್ದು ಏನಂತಾರೆ ಮತ್ತೊಬ್ರ ಜೀವನ ನೋಡಿ ಖುಷಿ ಪಡೋದು. ನಾವೇನೋ ಒಂದು ಚಂದ ಪಾಪ ಮಾಡಿರ್ಬೋದು, ಅದನ್ನು ಕರ್ಮ ರೀತಿ ಒಳಗೆ ಇದೆಯವ್ರ ಒಂದಿಷ್ಟು ತಂದೆ ಪ್ರೀತಿಯನ್ನು ನಾನು ಕೊಟ್ಟಿಲ್ಲ. ಇರಲಿ ನೋಡಿ, ಅದೇ ತಂದೆ ಪ್ರೀತಿನ ನಮ್ಮ ಮನೆಯವ್ರ ಇದ್ರೊಳಗೆ ನಾನು ಕಾಣ್ತೀನಿ. ಸೊ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಏನು ಕೇರಿಂಗ್ ಆಗಬೇಕು, ಪ್ರೀತಿ ಅನ್ನೋ ಒಂದು ಸತ ನನಗೂ ಅನಿಸ್ತಿರ್ತೈತಿ. ಇಲ್ಲೋ ನಾವು ಏನು ಪಾಪ ಮಾಡಿದ್ದೀವಿ, ಒಂದು ಸತನೂ ನಮ್ಮಪ್ಪ ಈ ಥರ ತಂದುಕೊಡೋದು, ಈ ಥರ ಏನೂ ಮಾಡಲಿಲ್ಲ. ಜೀವನನೇ ಅಪ್ಪ ಅನ್ನೋದೇ ನೋಡಲಿಲ್ಲ ನಾನು. ಅಪ್ಪನ ಪ್ರೀತಿ ಅಂತ ದೂರ ಇತ್ತು. ಅವನೊಂದು ಕರುಣೆ ಮಾತು ಕೇಳಿಲ್ಲ. ಒಂದು ಸತ ಫೀಲ್ ಆಗ್ತಿರ್ತೈತಿ. ಬಟ್ ನಾನು ಮನಸ್ಸೊಳಗೇ ಬಚ್ಚಿಟ್ಕೊಂಡಿರ್ತೀನಿ. ಯಾರ ಮುಂದೆ ಹೇಳಿ ಇವತ್ತು ಕೇಳ್ಕೊತಾರೆ, ನಾಳೆ ಅದನ್ನ ಅಂತಾರೆ. ಸೊ ಹಾಗಾಗಿ ಯಾರ ಮುಂದೆ ಹೇಳೋಕೆ ಹೋಗಲಿಲ್ಲ. ಸೊ ಇವತ್ತು ಹೇಳ್ಬೇಕು ಅನ್ನಿಸ್ತು ಹೇಳಿದ್ರೆ. ಅತಿಶಯವಾಗಿ ಆಳವಾಗಿ ಏನು ಹೇಳಿಲ್ಲ, ಜಸ್ಟ್ ಒಂದು ಪ್ರೀತಿ ಬಗ್ಗೆ ಎಷ್ಟು ಹೇಳಿದೆ ಫ್ರೆಂಡ್ಸ. ಬರ್ರಿ ಇವಾಗ
ಹೊರಗಿಂದೆಲ್ಲ ಕ್ಲೈಮೇಟ್ನು ತೋರಿಸ್ತೀನಿ ನಿಮಗೆ. ಮಳೆ ಬರಂಗೆ ಆಗೈತಿ, ಬರುತ್ತೆ ಏನು ಮಾಡ್ತಾ ಗೊತ್ತಿಲ್ಲ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಸಿಗೋ ನೆಕ್ಸ್ಟ್ ಲಾಗ್ದು ಎಲ್ಲಿ ಟಿಕೆಟ್ ಬೈ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಬಾಯ್. ಎಲ್ಲರೂ ಸಪೋರ್ಟ್ ಮಾಡಿ ಬಾಯ್. ನಮ್ಮ ಅಥರ್ವ ಇಲ್ಲೇನೇ ಕರ್ಬನ್ ಮಾಡತ್ತಾನ್ರಿ, ಅವ್ನು ನೋಡೋಣ. ಅಪ್ಪ ಏನಪ್ಪ ಇದು? ಹಾಂ, ಅದಕ್ಕೆ ಸುಮ್ಕೊತೈತೆ ಗಡಿ ಏನಾಕತ್ತೀನ ಏನೋ ತಂದ್ರೆ ಫ್ರೆಂಡ್ಸ್, ಅದು ಆಟ ಆಡತ್ತಾನ. ಹೋಗಿ ಅದನ್ನ ಕಡೆ. ಓಕೆ ಬಾಯ್. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರೈಸ್ ಮತ್ತು ಪಲ್ಯ ಇಷ್ಟೇ ಮಾಡ್ಕೊಂಡು ತಿಂದಿದ್ವಿ. ನಮ್ಮ ಮನೆಯವರಲ್ಲೇ ಊಟ ಮಾಡಿ ಬರ್ತಾರೆ ಅಂತ ಹೇಳಿದ್ನಲ್ಲ. ಓಕೆ ಫ್ರೆಂಡ್ಸ್, ಈ ಲಾಗ್ನಲ್ಲಿ ಏನು ಮಾಡ್ತೀನಿ, ಮತ್ತೆ ಸಿಗೋ ನೆಕ್ಸ್ಟ್ ಲಾಗ್ ಒಂದಿಗೆ.